ನನಗೆ ರವಿ ವರ್ಮನ್ ಮೇಲೆ ಎಷ್ಟು ಕೋಪ ಬಂದಿದೆ ನನಗೆ ಅಂದ್ರೆ ಎಸ್ ಸರ್, ತೆಗೆದು ಕಪಾಳ ಕೂಡ ಅಷ್ಟು ಕೋಪ ಬಂದಿದೆ ನನಗೆ. ಎಸ್ ಸರ್, ಹೇಳಿ ಸರ್. ಇವರೆಲ್ಲ ಈಡೇರಿಸ್ಕೊಳ್ರಿ. ನೋಡಿ, ಇವ್ರಿಗೆ ಒಂದು ಜೀವ ಅಂದ್ರೆ ಏನು, ಅದ್ರ ಬೆಲೆ ಏನು, ಕಾಮನ್ ಸೆನ್ಸ್ ಬೇಡವಾ? ಇವರೆಲ್ಲ ದೊಡ್ಡ ದೊಡ್ಡ ಪಿಕ್ಚರ್ ಮಾಡಿದ್ದೇನೆ ನಾನು, ಎಷ್ಟು ಉದ್ದ ಪಿಕ್ಚರ್ಗಳು ಅಂತ ಮಾತಾಡ್ತಾರಲ್ಲ, ಒಂದು ಸೇಫ್ಟಿ ಮೆಜರ್ಸ್ ಬೇಡವಾ? ನನಗೆ ಯಾಕೆ ಎಷ್ಟು ನೋವಾಗಿದೆ ಅಂದ್ರೆ, ನೋಡಿ, ಆ ಇಬ್ಬರು ಹುಡುಗರು ನನ್ನ ಮುಂದೆ ಬೆಳೆದವ್ರಿ ಅವರು. ಅವ್ರನ್ನ ನೋಡಿ ನಾನು ಬದುಕಲ್ಲಿ ಒಂದ್ ಜೀವನದಲ್ಲಿ ಅವ್ರಿಗಿರೋ ಯೋಗ್ಯತೆ ನಾವು ಬೆಳೆಸ್ಕೋಬೇಕು ಅಂತ ನಾನು ಆಸೆ ಪಟ್ಟವ್. ನಾವು ಏನ್ ಬಾಡಿ ಬಿಲ್ಡಿಂಗ್ ಮಾಡಿದ್ ಬಡವರು ಮಕ್ಕಳ್ರಿ ಅವರು. ನನಗೆ ಗೊತ್ತಿದೆ ಅವರು ಪಾಪ ಕಿಟ್ಟಿ ಜಿಮ್ ಅಲ್ಲಿ ಅವ್ರು ಪಡ್ತಾ ಇದ್ದ ಪಾಡು. ನನ್ನ ಮಗ ಎತ್ತಿ ಬಹಳ ಕ್ಲೋಸ್ ಫ್ರೆಂಡ್ಸ್ ಅವ್ರಿಗೆ. ಎತ್ತಿ ಏನಾರು ಒಂಚೂರು ಡಿಪ್ರೆಷನ್ಗೆ ಹೋದ್ರೆ, ಅವನೇನಾದ್ರು ಸರಿ ಮಾಡದೆ ಹೋದ್ರೆ ಅವನು ಬೈಯೋರು, ಅಂತ ಅಪ್ಪ ನೀನು ಸಿಕ್ಕಿದಾನೆ, ಪುಣ್ಯ ಮಾಡಿದ್ಯಾ, ಹಂಗಾಗೋ ಹಿಂಗಾಗೋ. ಅವ್ರು ಒಂದೊಂದ್ ದಿನ ಚೇಂಜ್ ಆಗ್ತಾ ಇದ್ದ. ಆ ಹುಡುಗರು ನಾ ಕಣ್ಣು ಮುಂದೆ ನೋಡಿದವ್ ನಾನು ಗುರು ಅನ್ನೋ ಒಂದು ಪಿಕ್ಚರ್ ನಾನು ಡೈರೆಕ್ಟ್ ಮಾಡಿದಾಗ ಪಾಪ ಅವನು ಉದಯ, ಅಣ್ಣ ನಿನ್ ಜೊತೆ ನಾನು ಮಾಡ್ಬೇಕು ಪ್ಲೀಸ್ ಅಣ್ಣ ನನ್ಗೆ ಹಾಕು ಅಂತ ಅಂದಾಗ, ನಾನು ಇಂಟರ್ವ್ಯೂ ಅಲ್ಲಿ ಅವನ್ನ ಬಳಸ್ಕೊಂಡೆ. ಅವ್ನು ಯಾವ ಪಿಕ್ಚರು ಮಾಡಿರ್ಲಿಲ್ಲ ಅವಾಗ. ನಾನು ಅವನಿಗೆ ಪಾಪ ನಮ್ಮ ಮ್ಯಾನೇಜರ್ ರವಿಗೆ ಅವನಿಗೆ ಒಂದು 10,000 12,000 ಕೊಟ್ಟು ಕಳಿಸ್ಬಿಡ್ರಿ, ಒಂದಿನ ಕೆಲಸ ಮಾಡಿದ್ದಾನೆ ಅಂದಾಗ, ಅವನು ಆ ದುಡ್ಡನ್ನ ಕಣ್ಣಿಗೆ ಒತ್ಕೊಂಡಿದ್ದು ನನ್ಗೆ ಎಲ್ಲ ಕಣ್ಣು ಮುಂದೆ ಬಂದ್ಬಿಡ್ತು ನನಗೀಗ. ಎಷ್ಟು ಬೇಜಾರಾಯ್ತು ನನಗೆ ಅಂದ್ರೆ, ನೋಡಿ, ಬದುಕಲ್ಲಿ ತುಂಬಾ ಜನ ಈ ಫೈಟ್ ಮಾಸ್ಟರ್ಸ್ ಕೂಡ ರಿಸ್ಕ್ ಮಾಡಿಸ್ತಾರ್ರಿ. ನನಗೂ ಅದೇ ತರ ಮಾಡಿದ್ರು. 29 ಅಡಿ ಮಾಡಿ ಮೇಲಿಂದ ನನ್ನನ್ನ ಒಂದು ಯಾವ್ದೋ KV ರಾಜು ಅವರು ಮತ್ತೆ ರವಿಚಂದ್ರನ್ ಅವರು ಆಕ್ಟ್ ಮಾಡಿದ ಪಿಕ್ಚರ್ ಮಾಡಿ ಮೇಲಿಂದ ಮಚ್ಚಲ್ಲಿ ತಗೊಂಡು ಹೊಡೆದು ಎತ್ತಿ ಬಿಸಾಕ್ಬಿಡ್ತಾರೆ. ಅವಾಗ ನನ್ನ ಕೋಣಿ ಚೀಲದಲ್ಲಿ ಕೆಳಗೆ ಇಟ್ಕೊಂಡಿದ್ರು ಗುರು ಕ್ಯಾರಿಯಿಂಗ್ ಪರಿಮಳ. ಅವಾಗ ನಾನು ಎಷ್ಟು ದೇವ್ರಿಗೆ ಧ್ಯಾನ ಮಾಡಿ ಬಿದ್ದಿದ್ದೀನಿ ಅಂದ್ರೆ, ನಾನು ಅವಾಗ ಕೈ ಮುರ್ಕೊಂಡೆ. ಅವತ್ತು ನನ್ನ ಮೇಲಿಂದ ಬಿದ್ದು, ಅವತ್ತು ಶೂಟಿಂಗ್ ಆಯ್ತಾ, ಓಕೆ ಆಯ್ತಾ, ಪ್ಯಾಕಪ್ ಎಲ್ಲ ಹೊರಟೋಗ್ಬಿಡ್ತಾರೆ. ಯಾರು ಯಾರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಾನು ಏನು ಹೇಳಕ್ ಬರ್ತೀನಿ ಅಂದ್ರೆ, ಪ್ಲೀಸ್ ನೀವು ಏನೇ ಮಾಡಿ, ನಿಮ್ ಸಾಹಸ ಮಾಡಿ, ನೀವು ಎಲ್ಲಾರ್ಗಿನ್ನ ಚೆನ್ನಾಗಿ ಮಾಡಿ. ಸೇಫ್ಟಿ ಮೆಜರ್ಸ್ಗಳು ಅಂತ ಒಂದು ಕಾಮನ್ ಸೆನ್ಸ್ ಇದೆ ಪ್ರತಿಯೊಬ್ರು. ನೋಡಿ, ಪ್ರಭಾಕರ್ ಅವರೆಲ್ಲ ಹಿಂದೆ ಎಂತೆಂತ ಬೆಕ್ಕಿ ಹಾಕೊಂಡು ಮೈ ಮೇಲೆಲ್ಲ ಸುಟ್ಕೊಂಡು ಹೋಗುವಂತ ಪಾತ್ರಗಳು ಮಾಡ್ಬೇಕಾದ್ರೆ, ಅವ್ರು ಬೀಯಿಂಗ್ ಎನ್ ಹೀರೋ, ಅವ್ರು ಹೆಂಗ್ ಮಾಡೋರು ಗೊತ್ತಾ? ಬಂದು ನಿಂತ್ಕೊಂಡು, ಬಕೆಟ್ ಅಲ್ಲಿ ನೀರ್ ಇಟ್ಟಿದ್ಯಾ, ಅಕಸ್ಮಾತ್ ಅವ್ನ ಆ ಕಡೆ ಬಂದ್ಬಿಟ್ಟ ಅಂದ್ರೆ ಅಲ್ಲಿ ನೀರ್ ಹರಿಸ್ಬಿಡಿ, ಈ ಕಡೆ ಬಂದ್ರೆ ಗೋಣಿಚೀಲ ತಗೊಂಡು ಅವನ್ನ ಕವರ್ ಮಾಡ್ಬಿಡಿ. ಏನು ಇಲ್ಲದೆ ಇರುವಂತ ಪೀರಿಯಡ್ ಅಲ್ಲಿ ಅವ್ರು ಅಷ್ಟೆಲ್ಲಾ ಪಾಪ ಪ್ರಿಕಾಷನರಿ ಮೆಜರ್ಸ್ ಗಳೆಲ್ಲ ತಗೊಳಂತ ನಾಯಕ ನಟರುಗಳ ಮಧ್ಯ ನಾವೆಲ್ಲ ನೋಡಿದೀವಿ ಅವತ್ತು. ನೀವು ಬಂದ್ಬಿಟ್ಟು 100 ಅಡಿಯಿಂದ ಅವ್ನ ಪಾಪ ಅದ್ ಯಾವ ಟಿವಿನಲ್ಲ ಯಾವ್ದ್ರಲ್ಲ ನಾನು ನೋಡಿ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ. ಅವ್ ಏನ್ ಹೇಳ್ತಾನೆ, ನಮ್ಗೆ ಬಾವಿಲಿ ಈಜೋಡೆ ಕಲ್ತ್ಕೊಂಡಿದ್ವಿ, ದೇವ್ರು ಕಾಪಾಡ್ತಾನೆ ನಮ್ಗೆ. ಜೊತೆಗೆ ಇವ್ರು ಏನೋ ಸ್ವಲ್ಪ ಕಾಂಪನ್ಸೇಷನ್ ಕೊಟ್ಬಿಡ್ಬೋದು ಅಥವಾ ಇನ್ನೊಂದು ಮಾಡ್ಬೋದು. ಆ 2 ಜೀವನ ತಯಾರು ಮಾಡಕ್ ಆಗುತ್ತಾ ಯಾವನ್ ಕೈನಲ್ಲ? ಬಿ ಹ್ಯೂಮನ್ ಬೀಯಿಂಗ್ಸ್ ಅಂತ ಬೇಡ್ಕೊಂತೀನಿ ಇವ್ರಿಗೆಲ್ಲ. ನೋಡಿ ಅಮ್ಮ, ಇದೇ ರವಿ ವರ್ಮಾ ಮೇಕಪ್ ಪಿಕ್ಚರ್ ಅಲ್ಲಿ ಕಾರ್ ಜಂಪ್ ಮಾಡಿಸ್ಬೇಕಾದ್ರೆ ನಾನು ಎಡಗೈನಲ್ಲಿ ಜೀವ ಹಿಡ್ಕೊಂಡು ಅವನು ಹುಷಾರಾಗಿರೋ ಪಾಪ ಇನ್ನ ಸಣ್ಣವನು, ಅವನೇನೋ ಧೈರ್ಯ ಮಾಡ್ತಿದ್ದಾನೆ ಅಂತ ನಾನು ನನ್ನ ಹೆಂಡತಿ ಒತ್ತಾಡ್ಕೊಂಡು ಅವನಿಗೇನಾಯ್ತು ನಮ್ ಶಾರ್ಟ್ ಬರ್ದಿದ್ದಾರೆ, ಕತೆ ಬಾಲ ಅವನಾಯ್ತು, ಅವ್ನು ಚೆನ್ನಾಗಿದ್ದಾನ ಅಂತ ನೋಡಿ. ಯೂಸ್ ಟು ಟೇಕ್ ಸೋ ಮಚ್ ಆಫ್ ಇದು ಹೊರಟೋಗಿದ್ಯಮ್ಮ. ಇವತ್ತೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಬ್ಬ ಮನುಷ್ಯನ ಮೇಲೆ ಒಬ್ಬನ್ಗೆ ಅವನನ್ನ ಹೆಂಗ್ ಕಾಪಾಡ್ಕೋಬೇಕು, ಹೆಂಗ್ ಮಾಡ. ನನ್ನ ಕೆಲ್ಸ ಆಯ್ತಾ, ನನಗೆ ಹೆಸರು ಬಂತ, ನಾನ್ ಚೆನ್ನಾಗಾದ್ನ, ಯಾವನ್ ಕಟ್ಕೊಂಡು ನನಗೇನು, ಈ ಮನಸ್ಥಿತಿನ ಕಿತ್ತು ಬಿಸಾಕ್ಬೇಕು ಇವರೆಲ್ಲ. ಅವ್ನ ಪಾಪ ಅವ್ನಿಗೆ ಎಷ್ಟು ಮುದ್ದಾಗಿ ಹೇಳ್ದ, ನಾವು ಬಾವಿಲ್ ಕಲ್ತ್ಕೊಂಡ್ಬಿಟ್ಟಿದೀವಿ, ದೇವ್ರು ಕಾಪಾಡ್ತಾನೆ ಬಿಡ್ರಿ. ಅದೇ ಅನ್ಕೊಂಡೆ ಇಷ್ಟೊತ್ತು ಮನ್ಸಿಗೆ, ಅಯ್ಯೋ ದೇವ್ರೇ ಕಲ್ಲಾಗೋದ್ನ ಏನ್ ಮಾಡಕ್ಕಾಗುತ್ತೆ ಪಾಪ. ನಿಜ ತುಂಬಾ ಹರ್ಟ್ ಆಗೋಯ್ತವ. ನಾನು ಇವ್ರಿಗೆಲ್ಲ ಹೇಳದಿಷ್ಟೇ, ನೀವು ಎಷ್ಟಾದ್ರೂ ಬೆಳೀರಿ, ಏನಾದ್ರೂ ಮಾಡಿ, ದಯವಿಟ್ಟು ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಪ್ರತಿ ಒಂದನ್ನು 10 ಬಾರಿ ಯೋಚನೆ ಮಾಡೋಷ್ಟು ಯೋಗ್ಯತೆನ ಫಸ್ಟ್ ಡೆವಲಪ್ ಮಾಡ್ಕೊಳ್ಳಿ. ನೀವು ಎಲ್ಲಾ ಬಡಸ್ತನದಿಂದ ಬೆಳೆದಿರೋರೆ, ಇನ್ನೊಂದು ಜೀವದಲ್ಲಿ ಆಟ ಆಡ್ಬೇಡಿ. ಹಿಂದೆ ಒಬ್ಬ ಹಾರ್ಸ್ ಬಾಬು ಅಂತ ಒಬ್ಬ ಇಡಿಯಟ್ ಇದ್ದ ಹಿಂದೆ, ಎಲ್ಲ ರವಿಚಂದ್ರನ್ ಪಿಕ್ಚರ್ಗೆಲ್ಲ ಫೈಟ್ ಮಾಸ್ಟರ್ ಅವನು. ಸೇಮ್ ಇದೇ ದುರಾಂಕಾರ ಅವನಿಗೆ. ಅವ್ನು ಮಾತಾಡ್ತಾ ಇದ್ದಿದ್ ಮಾತೆಲ್ಲ ನನ್ನ ಪಕ್ಕದಲ್ಲಿ ನಿಂತು ಕೇಳಿಸ್ಕೊಂತ, ಅವ್ನ ಕಾಲು ಹೊಡೆದೋಗ್ಬಿಡ್ಬೇಕು, ಅವ್ನ ಕೈ ಮುರಿದೋಗ್ಬಿಡ್ಬೇಕು ಅವನ್ಗೆ, ಅವ್ನ ಹಂಗೆ ಸತ್ತೋಡ್ಬೇಕು ಅಂತ ಶಾಟ್ ಇಡಬೇಕು ಅವನಿಗೆ. ಇಂಥ ವಿಕೃತಿಗಳು ಇದ್ರು. ನಾವು ಅವ್ರನ್ನೆಲ್ಲ ನೋಡಿ ಎಡಗೈ ಜೀವ ಹಿಡ್ಕೊಂಡು ಬೆಳೆದಿದೀವಿ ನಾವೆಲ್ಲ. ನಮ್ಮನ್ನ ಎಲ್ಲಿ ಸಾಯಿಸ್ಬಿಡ್ತಾರೋ, ಎಲ್ಲಿ ಮುರಿದಾಕ್ಬಿಡ್ತಾರೋ, ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದೀವಿ. ಸಾರ್ ನನ್ ಇವಾಗ ಅಷ್ಟೇ ಮಗ ಆಗಿದ್ದಾನೆ ಸರ್, ಬಿಟ್ಬಿಡಿ ಸರ್, ನಂಗೆ ತುಂಬಕ್ ಬರಲ್ಲ, ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ, ಬಿಟ್ಬಿಡಿ ಸರ್ ಅಂತೆಲ್ಲ ಹತ್ಕೊಂಡೆಲ್ಲ ಎಸ್ಕೇಪ್ ಆಗ್ಬಿಟ್ಟಿದೀವಿ ನಾವು. ತುಂಬಾ ವಿಕೃತಿಗಳು, ಅವ್ರಿಗೆ ಜೀವನದ ಬೆಲೆಗಳು ಗೊತ್ತಿಲ್ಲ. ಅದೆಲ್ಲ ಇದ್ರು. ಶಿವಯ್ಯ ಅವರು ಇವರೆಲ್ಲ ಇದ್ರು, ದೊಡ್ಡ ದೊಡ್ಡ ಮನುಷ್ಯರುಗಳಿದ್ರು. ಏನಮ್ಮ ಒಂದು ಶಾರ್ಟ್ ತೆಗಿಬೇಕಾದ್ರೆ 100 ಆಂಗಲ್ ಅಲ್ಲಿ ಯೋಚನೆ ಮಾಡೋರು. ಒಂದ್ ವೇಳೆ ಅವ್ನಿಗೆ ಹಿಂಗ ಆಗ್ಬಿಟ್ರೆ, ಅವ್ನಿಗೆ ಹಂಗ ಆಗ್ಬಿಟ್ರೆ. ಅಂಬರೀಷ್ ಅವರೆಲ್ಲ ಎದುರುಗಡೆ ನಿಂತ್ಕೊಂಡ್ಬಿಡೋರು. ಏನಾದ್ರೂ ಅವ್ನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ನನ್ನ ಮಕ್ಕಳ ನಿಮ್ಗೆ ಯಾರು ಜ್ಯೂಸ್ ಸೈಟ್ ಹಾಕಲ್ಲ ನಾನು ಅಂತ ಎದುರಿಸೋರು. ತಡಪ ಅಣ್ಣ ಬೈತಾವನೆ ಅಂತ ಹೇಳಿ ಏನೇನೋ ಸೇಫ್ಟಿ ಮೆಜರ್ ಮಾಡಿಸೋರು. ಅದು ಬದ್ಧತೆ.
ಇನ್ನೊಂದು ಜೀವಕ್ಕೆ ಇನ್ನೊಂದು ಗೌರವ. ನನಗೆ ಸ್ಟಾರು, ನಾನು ಇದು, ನಾನು ಅದಾಗ್ಬಿಟ್ರೆ ಅವನು ಯಾವನೇನೋ ಕಟ್ಕೊಂಡು ಹೋಗ್ಲಿ, ನನ್ ಟೂಪ್ ಅವ್ನು ಹಾಕೋ ತೆಗೆದು ಕಿಸಾಟ್ರೋ ತೆಗಿರೋ, ನಮ್ಗೆ ಚಪ್ಪ, ಇದೆಲ್ಲ ಕೆಟ್ಟ ಬುದ್ಧಿಗಳು. ನಾನು ಹೇಳ್ತೀನಿ, ಯು ಶುಡ್ ಆಲ್ವೇಸ್, ಅವ್ನು ಸಣ್ಣವನು ದೊಡ್ಡವನು, ಅವನನ್ನ ನಾವು ಕೇರ್ ಮಾಡಬೇಕು, ಅವನನ್ನು ಕಾಪಾಡ್ಕೋಬೇಕು, ಅವಾಗಲೇ ನಾವು ದೊಡ್ಡವರಾಗೋದು. ನಮಗ್ ಚಪ್ಪಾಳೆ ಬರುತ್ತೆ, ಅವನ್ ಕಟ್ಕೊಂಡು ನನಗೇನೋ ಶಾರ್ಟ್ ಓಕೆ ಆಯ್ತಾ, ಇದೆಲ್ಲ ಬಿಟ್ಬಿಡ್ಬೇಕು. ಇವತ್ತು ಕಾಂಪನ್ಸೇಷನ್ ಕೊಟ್ಬಿಟ್ರಿ, ಪಾಪ ಅವ್ರಿಗೇನೋ ಅವ್ರಿಗೆ ಕಣ್ಣು ಒರೆಸ್ಬಿಟ್ರಿ, ಅವ್ರಿಗೆ ಇನ್ನೊಂದು ಕೊಟ್ಬಿಟ್ರಿ, ಜೀವ ಕೊಟ್ಬಿಡಿ ನೋಡೋಣ, ಯಾರಿಗಾರು ಯೋಗ್ಯತೆ ಇದೆ ಕೇಳ್ತೀನಿ ನಾನು. ಆಗೋದಿಲ್ಲ ಇದು. ನೆನ್ನೆ ಆಯ್ಕೊಂಡು ತಿಂತಿರೋರಿಗೆ ಜನ ಚಪ್ಪಾಳೆ ಹೊಡೆದ್ರೆ ಬೆಳಗ್ಗೆ ಸ್ಟಾರ್ ಆಗ್ತಾನಮ್ಮ, ಬಿಟ್ಟು ಅದು ಸತ್ತು ಹೋದಾಗ ಸ್ಟಾರು ಹೊರಟೋಗುತ್ತೆ, ಎಲ್ಲ ಹೊರಟೋಗುತ್ತೆ. ನಾನು ಕೇಳೋದೇನು ಅಂದ್ರೆ, ಮಾನವೀಯತೆ ಮೌಲ್ಯಗಳನ್ನ ಡೆವಲಪ್ ಯಾರು ಜವಾಬ್ದಾರಿ ತಗೊಳ್ತಾರೆ ಸರ್? ಜಗ್ಗೇಶ್ ತಗೋಬೇಕು, ಇವಾಗ ಜವಾಬ್ದಾರಿ ತಗೋಬೇಕು. ಇವಾಗ ಏನ್ ತುಂಬಾ ಸುಲಭ ಇವಾಗ ಹೇಳ್ತಾರೆ. ನಾನು ಹೇಳ್ತೀನಿ, ಎಲ್ಲ ಪೊಲೀಸ್ ಇಲಾಖೆಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಯಾವನ್ ಪರ್ಮಿಷನ್ ಕೊಟ್ಟ, ಯಾವನ್ ಮಿಸ್ಯೂಸ್ ಮಾಡಿದಾನೆ, ಸರಿಯಾದ ಕಾನೂನು ಕ್ರಮ ತಗೊಂಡು ಅವ್ರ ಬುದ್ಧಿ ಕಲಿಸಿ ನೆಕ್ಸ್ಟ್ ಇನ್ನೊಬ್ಬ ಯಾವನ್ ತಪ್ಪು ಮಾಡೋದಿಲ್ಲ.